ಅಂಡ್ ಅಜ್ಜನೇ ಹೇಳಿರೋ ಹಾಗೆ ಅವರಿಗೆ ಗುಡಿ ಗೋಪುರ ಅಥವಾ ಯಾವುದೇ ಆಡಂಬರ ಅವೇನು ಬೇಡ. ಸೊ ಅದಕ್ಕೆ ಇವತ್ತವರೆಗೂ ಅಲ್ಲಿ ನಿಮಗೆ ಹೋದ್ರೆ ಯಾವುದೇ ಗುಡಿ ಗೋಪುರ ಏನು ಕಾಣಿಸಲ್ಲ. ಅಂಡ್ ಇನ್ನೊಂದೇನು ಅಂದ್ರೆ ಅಲ್ಲಿ ಸ್ಟ್ರೀಟ್ ಲೈಟ್ ಕೂಡ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಸ್ಟ್ರೀಟ್ ಲೈಟ್ ಕೂಡ ಇಲ್ಲ. ಅಂಡ್ ಗಾಡಿ ಪಾಸ್ ಆಗಬೇಕು ಅಂದ್ರೆ ಸೊ ಹೊರಗಡೆ ದೇವಸ್ಥಾನದಿಂದ ಅಂದ್ರೆ ಎಂಟ್ರಿ ಟು ಎಕ್ಸಿಟ್, ಸೊ ಅಲ್ಲಿ ಏನಾದ್ರೂ ಗಾಡಿಗಳು ಪಾಸ್ ಆಗ್ತಿದೆ ಅಂದ್ರೆ ಸಂಜೆ ಮೇಲೆ ಹೆಡ್ ಲೈಟ್ ಆಫ್ ಮಾಡ್ಕೊಂಡೇ ಪಾಸ್ ಆಗುತ್ತೆ. ಇವತ್ತಿನವರೆಗೂ ಇದನ್ನೇ ಜನರು ಪಾಲಿಸ್ತಿರೋದು. ಸೊ ಯಾವುದೇ ಗಾಡಿ ಇರಲಿ, ಅದು ಲೋಕಲ್ ಗಾಡಿ ಆಗಿರ್ಬೋದು, ಬಸ್ಸು, ಇಲ್ಲ ನಾವಾಗಿರ್ಬೋದು, ಯಾರೇ ಆಗಿರ್ಬೋದು, ಸಂಜೆ ಮೇಲೆ ಯಾರು ಲೈಟ್ ಹಾಕೊಂಡು ಹೋಗೋದಿಲ್ಲ. ಅಂಡ್ ಅಲ್ಲಿ ಕೊರಗಡೆ ದೇವಸ್ಥಾನದಲ್ಲಿ ನೋಟಿಸ್ ಬೋರ್ಡ್ ಅಂದ್ರೆ ಅಲ್ಲಿ ಹಾಕಿದ್ರು ಏನು ಅಂದ್ರೆ ದೈವ ನುಡಿದ ಹಾಗೇನೆ ಹೆಂಗಸರಿಗೆ ಅಥವಾ ಮಹಿಳೆಯರಿಗೆ ಸಂಜೆ 6:30 ಬೆಳಿಗ್ಗೆ 6 ಗಂಟೆವರೆಗೂ ಗುಡಿಗೆ ಪ್ರವೇಶವಿಲ್ಲ. ಸೊ ಸಾಯಂಕಾಲ 6:30 ಬೆಳಗಿನ ಜಾವ 6 ಗಂಟೆವರೆಗೂ ಯಾವುದೇ ಹೆಣ್ಣು ಮಕ್ಕಳಿಗೆ ಅಲ್ಲಿ ಪ್ರವೇಶ ಇರುವುದಿಲ್ಲ. ಸೊ ಇದು ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ಸೊ ನೀವು ಅಲ್ಲಿ ನೋಡಿದ್ರಲ್ವಾ, ಅದು ಮೇನ್ ಟೆಂಪಲ್. ಸೊ ಅಲ್ಲಿ ಲೋಕಲ್ ಲೇಟ್ಸ್ ಹೇಳೋ ಪ್ರಕಾರ ಅಜ್ಜ ಅಲ್ಲಿ ಬಂದು 900 ವರ್ಷಗಳ ಹಿಂದೆನೆ ನೆನೆಸಿದ್ದಾರೆ ಅಂತ. ಸೊ 900 years ಬ್ಯಾಕ್ ಅಜ್ಜ ಬಂದು ಅಲ್ಲಿ ನೆಲೆಸಿರೋದು ಅಂತ ಅವ್ರು ಹೇಳ್ತಿರೋದು. ಅಂಡ್ ಅಜ್ಜನ